ಕ್ಯಾಪ್ಟನ್ ಹಂಸ ಅವ್ರ ಕ್ಯಾಪ್ಟನ್ಸಿ ಹೇಗಿತ್ತು, ಹೇಗಿದೆ, ಹೇಗಿರುತ್ತೆ, ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 11 ರಿವ್ಯೂ. ಸ್ಟಾರ್ಟಿಂಗಲ್ಲಿ ಸಂಡೇ ನೈಟ್ದು ಕೆಲವು ತೋರಿಸಿದ್ರು. ಆಗಲೇ ಶುರು ಹಚ್ಕೊಂಡ್ಬಿಟ್ಟಿದ್ರು. ನಮ್ಮ ಇವರು ಜಗದೀಶ್ ಅವರು ನರಕಕ್ಕೆ ಕಳಿಸಿದ್ರಲ್ಲ ಹಂಸನ. ಕ್ಯಾಪ್ಟನ್ ಹಂಸಾಗೆ ಧಿಕ್ಕಾರ, ಇವು ಅದು ಇದು ಏನೇನೋ ಇಷ್ಟಕ್ಕೂ ಮಾತಾಡ್ತಾಯಿದ್ರು. ಇವರು ಒಂದು ಕಡೆ ನಮ್ಮ ಗೋಲ್ಡ್ ಸುರೇಶ್ ಅವರು ಇವ್ರಿಗೆ ಏನೋ ಗೋಮುಖ ವ್ಯಾಘ್ರ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಹಾಡುಗಳು ಆಡಿಕೊಂಡು ಇವ್ರು ಧಿಕ್ಕಾರ ನಾನೇನು ಮಾಡಲ್ಲ, ನಾನು ಅದನ್ನು ಮಾಡಲ್ಲ ಇದನ್ನು ಮಾಡಲ್ಲ ಅಂತ ಇವರು. ಅವ್ರ ಹಂಸ ಅವರು ಕ್ಯಾಮ್ರಾ ಮುಂದೆ ಹತ್ತಿದ್ದು ಈ ಥರ ಮಾಡಬಾರ್ದಿತ್ತು, ನಾನು ಇದು ಅದು ಓವರ್ ಆ್ಯಕ್ಟಿಂಗ್ ಥರ ಇತ್ತು, ಈ ಥರ ಮಾಡಿ ತಪ್ಪಾಯಿತು, ಎರಡು ಕಡೆ ಇದು ಮಾಡಿಕೊಂಡು ಅದು ಇದು ಅಂದ್ಕೊಂಡು. ಆಮೇಲೆ ಇವ್ರು ಈ ಕಡೆ ಬಂದ್ರಲ್ವ, ಯಾರು ರಂಜಿತ್ ಅವರು, ಆ ಕಡೆ ಹೋಗಲೇ ಇಲ್ಲ ಪಾರ್ಟಿ, ಅಷ್ಟೇ ಅವ್ರನ್ನ ಮರ್ತೇ ಹೋಗ್ಬಿಟ್ರು. ಅಲ್ಲಿರೋವಾಗ ಮಾತ್ರ ಬಂದರೆ ನಾವೆಲ್ಲ ಬರ್ತೀನಿ ಅಂತ ಹೇಳಿದರು. ಇಲ್ಲಿ ಬಂದಮೇಲೆ ಅಣ್ಣ ಜಾಸ್ತಿ ಅಲ್ಲಿ ಮಿಂಗಲೇ ಆಗ್ತಾಯಿಲ್ಲ ಅವ್ರ ಕಡೆ. ಅದನ್ನು ಅವರು ಮಾತಾಡ್ತಾಯಿದ್ರು ನರಕದಲ್ಲಿ, ಏನೇ ಇಲ್ಲಿರುವಾಗಲೇ ಒಂಥರ ಇದ್ದರು, ಅಲ್ಲೋದ್ಮೇಲೆ ಒಂಥರ ಆದರು ಅಂತ. ಆಮೇಲೆ ಮಂಡೇ ಶುರುವಾಯಿತು. ನೆನ್ನೆದು ಆಟ ತೋರಿಸಿದ್ರು, ಚೆನ್ನಾಗಿತ್ತು. ಹಾಡೆಲ್ಲ ಆದಮೇಲೆ ಇವರೆಲ್ಲ ಈಗ ಸ್ವಲ್ಪ ಇವರು ಯಾರು ಜಗದೀಶ್ ಅವರು ಸ್ವಲ್ಪ ಲೈಟಾಗಿ ಫನ್ ಮೋಡಿಗೆ ಬಂದಂಗಿದೆ. ನೆನ್ನೆ ಮಟ್ಟಕ್ಕೆ ಇವ್ರನ್ನ ಪಟಾಯಿಸ್ಕೊಂಡು ಜಾಲಿಯಾಗಿ ಹಂಸ ಅವ್ರನ್ನ ಏನೋ ಇಲ್ಲೂ ಕಂಟೆಂಟ್ ಇಲ್ಲ, ನಾವಿಬ್ಬರು ಸೇರ್ಕೊಂಡು ಕಂಟೆಂಟ್ ಮಾಡೋಣ ಅಂತ. ನನಗೆ ಹೊಟ್ಟೆ ಹಸಿತಾ ಇಲ್ಲ ಅಂತ ಹೇಳಿದ್ದಕ್ಕೆ ನಾವು ನೋಡ್ತಾ ಇಲ್ಲ, ಅದಕ್ಕೆ ಹೊಟ್ಟೆ ಹಸಿತಾ ಇಲ್ಲ ಅನ್ನೋದು. ಅವರು ಕೆಲವು ಹೇಳ್ದಂಗೆ ಅಲ್ಲಿ ಕೆಲಸಗಳು ಚೆನ್ನಾಗಿ ಮಾಡ್ತಾರೆ ಅನಿಸುತ್ತೆ. ಯಾರು ಜಗದೀಶ್ ಅವರು ಟಾಯ್ಲೆಟ್ ಕ್ಲೀನ್ ಮಾಡೋದು ಇಲ್ಲಿ, ಆಮೇಲೆ ಕೆಲವು ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಅನಿಸುತ್ತೆ. ಅದ್ರ ಬಗ್ಗೆ ಅವರೇ ಅಪ್ರಿಷಿಯೇಟ್ ಮಾಡ್ತಾರೆ ಎಲ್ಲರೂ. ಈ ಕಡೆ ನರಕದಲ್ಲಿ ಇರೋರು ಯಪ್ಪ ಇವ್ ಮನುಷ್ಯನ ಹತ್ರ ಹೆಂಗೆ ಹೋಗೋದಪ್ಪ ಅಂತ ಇದ್ದರು. ಆಮೇಲೆ ಹೋಗ್ತಾ ಅಡ್ಜಸ್ಟ್ ಆದರು. ಅವ್ರಿಗೆ ಇದೇನು ಅವಲಕ್ಕಿ ಜೊತೆ ಚಿತ್ರಾನ್ನ, ಇದು ಚಟ್ನಿ ಬೇರೆ ಬಂತದ್ದು. ಏನು ಇವತ್ತು ಚಟ್ನಿ ಬಂದಿದೆ, ಅದಕ್ಕೆ ನಾನು ಬಂದಿದ್ದೇನಲ್ಲ ಕೊಡ್ತಾರೆ ಅಂತ. ಆ ಬಿಲ್ಡಪ್ಗೆ ಅಂತ ಕಡಿಮೆನೇ ಇಲ್ಲ ಪಾರ್ಟಿ, ಇನ್ನೂ ಆ ಬಿಲ್ಡಪ್ ಕಡಿಮೆ ಆಗಿಲ್ಲ. ಇದಾದಮೇಲೆ ಒಂದು ಗೇಮ್ ಆಡಿಸೋದು, ಅದೇನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ ಗೇಮು. ಆ ಗೇಮಲ್ಲಿ ಸ್ವರ್ಗದವರು 1 ಪಾಯಿಂಟು, ನರಕದವರು 1 ಪಾಯಿಂಟು, ಮ್ಯಾಚ್ ಟೈ ಆಯಿತು. ಏನು ಗೇಮ್ ಅಂದರೆ, ಒಂದು ಬಾಲು, ಅದು ಎಲ್ಲ ಸೀಸನಲ್ಲಿ ಆಡಿಸ್ತಾರೆ. ಕಂಬಿಗಳಿಗೆ ಟಚ್ ಆಗದಿರೋ ತೊಗೊಂಡೋಗ್ಬೇಕು, ತೊಗೊಂಡೋಗ್ಬಿಟ್ಟು ಎಂಡಲ್ಲಿ ಇದರಲ್ಲಿ ಹಾಕ್ಬೇಕು. ಈ ಥರನೇ ಚೈತ್ರ ಅವರು ಆಲ್ಮೋಸ್ಟ್ ಬಂದರು, ಕೆಳಗೆ ಹಾಕ್ಬಿಟ್ರು. ಫೈನಲಿ ಅದು ಟೈ ಅಂತ ಇದು ಮಾಡಿಬಿಟ್ರು. ಇದಾದಮೇಲೆ ಮೇಯ್ನ್ ಬಂತು ನಾಮಿನೇಷನ್ ಟಾಸ್ಕ್. ಇದು ನಾಮಿನೇಷನ್ ಟಾಸ್ಕ್ ಹೇಗಿತ್ತು ಅಂದರೆ, ಇಬ್ಬರನ್ನ ನಿಲ್ಲಿಸ್ತಾರೆ. ಓಕೆ, ಬಿಗ್ ಬಾಸ್ ಅವರೇ ಹೇಳಿ ಇಬ್ಬರು ನಿಲ್ಲಿಸ್ತಾರೆ. ಅವ್ರದ್ದು ಪ್ಲಸ್ಸು, ಪಕ್ಕದಲ್ಲಿರೋರದ್ದು ಮೈನಸ್ ಹೇಳಬೇಕು. ಇದು ಟಾಸ್ಕ್. ಸೊ ಸ್ಟಾರ್ಟಿಂಗಲ್ಲಿ ನಮ್ಮ ಉಗ್ರಂ ಮಂಜು ಅವರು ತ್ರಿವಿಕ್ರಮ ಬಂದಿದ್ದರು. ತ್ರಿವಿಕ್ರಮ್ ಅವರು ಅವ್ರ ಬಗ್ಗೆ ಮಾತಾಡಿದ್ದು ಸರಿ, ಇವ್ರ ಬಗ್ಗೆ ಮಾತಾಡಿದ್ದು ಸರಿ, ಎಲ್ಲ ಕರೆಕ್ಟ್ ಇತ್ತು. ಯಾಕಂದರೆ ಅವರು ಕ್ಯಾಪ್ಟನ್ಸಿಗೋಸ್ಕರ ಒಬ್ಬರದು ಇದು ವೇಸ್ಟ್ ಮಾಡಿದ್ರಲ್ಲ ತ್ರಿವಿಕ್ರಮನ, ಅದನ್ನೇ ಹೇಳಿದ್ರು. ಅದು ಒಳ್ಳೆ ಪಾಯಿಂಟ್ ಆಗಿತ್ತು. ಆಮೇಲೆ ಜಾಸ್ತಿ ಯಾರ ಹತ್ರ ಮಿಂಗಲ್ ಆಗಲ್ಲ, ಕಡಿಮೆಯವ್ರ ಹತ್ರ ಮಿಂಗಲ್ ಆಗ್ತಾರೆ ಅಂತ ಕೆಲವು ಇದು ನಮಗೂ ಗೊತ್ತಾಗ್ತಾಯಿದೆ. ಬಟ್ ಅವ್ರು ತ್ರಿವಿಕ್ರಮ್ ಅವರು ಹೋಗ್ತಾ ಇದು ಮಾಡ್ಕೊಳ್ತಾರೆ. ಬಟ್ ಲಾಸ್ಟ್ವರೆಗೂ ತ್ರಿವಿಕ್ರಮ್ ಅವರು ಅವ್ರ ಹತ್ರ ಮರ್ಯಾದೆ ತೆಗಿಯೋ ಥರನೋ ಇಲ್ಲ ಶಬ್ದಗಳು ಬೇರೆ ವಿರುದ್ಧವಾಗೋ ಏನು ಮಾತಾಡಿಲ್ಲ. ಹೌದು, ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಈ ಥರ ನಾನು ತಿದ್ಕೊಳ್ತೀನಿ, ಹೌದು ನಮ್ಮ ಜೊತೆ ಅವರು ಮಿಕ್ಸ್ ಆಗಬೇಕಿತ್ತು ಅದು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಫೈನಲಿ ಹಂಸ ಒಳ್ಳೆ ರಾಣಿ ಥರ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ರಲ್ಲ, ಬಂದು ತ್ರಿವಿಕ್ರಮನ ನಾಮಿನೇಟ್ ಮಾಡ್ತೀನಿ ಅಂತೇಳಿ ನಾಮಿನೇಟ್ ಮಾಡಿದ್ರು. ಇದಕ್ಕೆ ಇನ್ನೊಂದು ರೀಸನ್ ಹೇಳಿದ್ರು ಇವರು ಉಗ್ರಮಂಜು, ಅಲ್ಲಿ ಬೇಜವಾಬ್ದಾರಿಯಿಂದ ಅಲ್ಲಿ ಇದು ಬೀಗ ಬಿಟ್ಬಿಟ್ಟಿದ್ರಲ್ಲ, ಅದಿನ್ನೂ ಎಷ್ಟು ದಿವಸಕ್ಕೆ ಇಳಿತಾರ ಗೊತ್ತಿಲ್ಲ, ಅದನ್ನು ಹೇಳಿದರು. ಸೊ ಫೈನಲಿ ಇವರು ನಾಮಿನೇಟ್ ಆದರು. ಓಕೆ, ಆಮೇಲೆ ನೆಕ್ಸ್ಟ್ ಇವರು ಅದು ಇನ್ನೊಬ್ರದ್ದು ಫೈನಲ್ ಆಗಿ ಬರ್ತೀನಿ. ನಮ್ಮ ಚೈತ್ರ ಕುಂದಾಪುರ ಇನ್ನೊಬ್ರದ್ದು ಬಂತು. ಅಯ್ಯೋ ಬರೀ ಮಾತು. ಅಲ್ಲಿ ಒಳಗಡೆ ಯಾರು ಗ್ರೂಪ್ ಆಗಿ ಗುಟ್ಟಾಗಿ ಸೀಕ್ರೆಟ್ ಮಾತಾಡಿದ್ರೆ ಎಲ್ಲ ತೆಗೆದು ಸಾಕ್ಬಿಟ್ರು. ಇಲ್ಲಿ ಯಾರು ಚೈತ್ರ ಕುಂದಾಪುರ, ಅವ್ರ ಹತ್ರ ಒಂದು ಆ್ಯಟಿಟ್ಯೂಡ್ ಇದೆ, ಏನು ಗೊತ್ತಾ, ನಾನು ಅನ್ನೋದು ಜಾಸ್ತಿ ಇದೆ. ಅವರು ಲೇಡಿ ಜಗದೀಶ್ ಅಷ್ಟೇ, ಹಂಗೆ ಹೇಳು, ನಾನು ಅನ್ನೋದು ಜಾಸ್ತಿ ಇದೆ. ಮಾತುಗಳು ಓವರ್ ಮಾತುಗಳು. ಮಾನಸವ್ರು ಸರಿಯಾಗಿ ಬಂಡೆತ್ತಿದ್ರು. ಮಾತಾಡ್ರಿ, ಅಲ್ಲಿ ಮಾತಾಡ್ರಿ, ಇಲ್ಲಿ ಯಾಕೆ ಮಾತಾಡ್ತೀರ, ಸರಿಯಾಗಿ ಬೆಂಡತ್ತರು. ನನಗೆ ತುಂಬ ಲೈಕ್ ಆಯ್ತದು. ಓಕೆನಾ.
ಇದಾದಮೇಲೆ ನೆಕ್ಸ್ಟಿಗೆ ಧರ್ಮ ವರ್ಸಸ್ ಧನರಾಜ್ ಬಂತು. ಓಕೆನಾ? ಇಲ್ಲಿ ನಡೆದಿದೆ ಭಾಳ ವಿಚಿತ್ರವಾದ ಇದು, ಮೋಸ ಅಂದರೆ ಮೋಸ. ಯಾಕೆ ಗೊತ್ತಾ? ಧನರಾಜ್ ಅವರು ಎಲ್ಲ ಕಡೆ ಕಾಣಿಸ್ತಾ ಇದ್ದಾರೆ, 2 ಟಾಸ್ಕಲ್ಲಿ ಉಸ್ತುವಾರಿ ವಹಿಸಿದ್ದಾರೆ, ಮತ್ತು ಸೂಪರ್ ಕಾಮಿಡಿ. ಮಾನಸ ಎಲ್ಲರಿಗಿಂತ ಕಾಮಿಡಿ, ಸೂಪರ್ ಕಾಮಿಡಿ ಇವರೇ ಕೊಡ್ತಾ ಇರೋದು ಎಲ್ಲ ಕಡೆಯೂ. ಈ ಕಡೆ ಧರ್ಮ, ಅದನ್ನು ಇವರು ಧನರಾಜ್ ಅವರು ಅದನ್ನೇ ಹೇಳಿದರು, ನಾನು ಉಸ್ತುವಾರಿ ವಹಿಸಿದ್ದೀನಿ, ಕಾಮಿಡಿ ಮಾಡ್ತಾಯಿದ್ದೀನಿ, ಎಲ್ಲ ಕಡೆ ಕಾಣಿಸ್ಕೊಳ್ತೀನಿ. ಅವ್ರು ಅಷ್ಟೇ ಕಾಣಿಸ್ಕೊಳ್ತಾ ಇದ್ರು, ಅದು 100% ಕರೆಕ್ಟ್. ಇವ್ರು ಧರ್ಮದವರು. ಇಲ್ಲಿ ಲವ್ ಟ್ರ್ಯಾಕ್ ಹೋಗ್ತಾ ಇದೆ, ಅದು ಬಿಟ್ಟರೆ ಏನಿಲ್ಲ. ಮಣ್ಣು ಕಿಚನಲ್ಲಿ ಇರ್ತಾರೆ ಯಾವಾಗಲೂ, ಆ ಹುಡುಗಿ ಇರ್ತಾರೆ ಅಂತ ಅವರು ಇರ್ತಾರೆ. ಓಕೆನಾ? ನನಗೆ ಗೊತ್ತಿದೆ ಏನಪ್ಪ ಅದು ಏನು ಗೊತ್ತಿಲ್ಲ. ಅದಕ್ಕೆ ಇವ್ರು ರಂಜಿತ್ ಅವರು ಬಂದ್ಬಿಟ್ಟು ನೀನು ಏನು ಕಾಮಿಡಿ ಮಾಡಿದೆ, ಅವ್ರು ಹಂಗೆ ಮಾಡ್ರು, ಇದು ಪ್ಯೂರಾಗಿ ವಿತೌಟ್ ಫಿಲ್ಟ್ರ್ ಗೊತ್ತಾಗ್ತಾ ಇದೆ ಇವರು ಧನರಾಜ್ ಅವರು ಸೂಪರಾಗಿ ಮಾಡಿರೋದು ಅಂತ. ಫೈನಲಾಗಿ ನಮ್ಮ ಮಹಾರಾಣಿ ಇದ್ದಾರಲ್ಲ, ಕ್ಯಾಪ್ಟನ್ ಅವರು, ಎಂಥ ಗೂಬೆ ಮಹಾರಾಣಿನೋ ಗೊತ್ತಿಲ್ಲ, ಅದು ಏನು ಲಾಜಿಕಲ್ಲಿ ಇದು ಮಾಡ್ರು. ಅವ್ರು ಹಂಗೆ ಮಾಡಿದ್ರು, ಇವ್ರು ತೋರಿಸ್ಕೊಂಡ್ರು ಸಹ, ಉಸ್ತುವಾರಿ ವಹಿಸ್ಕೊಂಡ್ರು ಸಹ, ಉಸ್ತುವಾರಿಯಲ್ಲಿ ಸ್ವಲ್ಪ ಎಡವಿದ್ರು. ನೆಕ್ಸ್ಟ್ ಇದು ಟಾಸ್ಕಲ್ಲಿ ಕರೆಕ್ಟಾಗಿ ಮಾಡಿದ್ರೆ ಇವ್ರದ್ದು ಏನಿದೆ ಅಲ್ಲಿ ಕಾಂಟ್ರಿಬ್ಯೂಷನೇ ಇಲ್ಲ. ಈ ಲವ್ ಟ್ರ್ಯಾಕ್ ಓಡಿಸ್ಕೊಂಡು ಆಮೇಲೆ ಅಲ್ಲಿ ಕಿಚನಲ್ಲಿ ಮಾಡ್ಕೊಂಡಿದ್ರೆ ಆಗಲ್ಲ. ಎಂಟರ್ಟೈನ್ಮೆಂಟದ್ದು ಏನು ಕೊಟ್ಟಿದ್ದಾರೆ? ಏನೇನೂ ಇಲ್ಲ. ಓಕೆ, ಅದನ್ನು ಇವ್ರು ಸರಿಯಾಗಿ ಕೇಳೋದು ಯಾರು, ನಮ್ಮ ಚೈತ್ರ ಅವರು. ಏನು ಕೊಟ್ಟಿದ್ರ, ನಿಮ್ದು ಏನು ಸ್ಪೆಷಾಲಿಟಿ ಇದೆ, ಅಂತಾರೆ, ಏನು ಹೇಳ್ತಾರೆ, ಹೇಳಿ ನಿಮ್ಮ ಸ್ಪೆಷಾಲಿಟಿ ಏನು. ಅವ್ರು ಅಷ್ಟು ಹೇಳಿದ್ರೆ ನೀವು ಹೇಳಿ ನಿಮ್ಮ ಸ್ಪೆಷಾಲಿಟಿ ಏನು ಅಂತ. ನಾನು ತೋರಿಸ್ತೀನಿ. ಇಲ್ಲಿವರೆಗೂ ಏನು ಅದಕ್ಕೆ ಆನ್ಸರೇ ಇಲ್ಲ. ಇಷ್ಟೆಲ್ಲ ಆದ್ರೂ ಮಹಾರಾಣಿಯವರು ತಗೊಂಡು ನಾಮಿನೇಷನ್ ಯಾರಿಗೆ ಮಾಡಿದ್ದಾರೆ ಅಂದರೆ ಧನರಾಜಿಗೆ ಮಾಡಿದ್ದಾರೆ. ಏನು ಹೇಳೋಣ ಅವನಿಗೆ? ಇದಕ್ಕಿಂತ ಫಸ್ಟ್ ಇದು ಬೇಕಾ? ಕಣ್ಣಾರೆ ಗೊತ್ತಾಗ್ತಾ ಇದೆ ಅವ್ರು ಚೆನ್ನಾಗಿ ಆಡಿದ್ದಾರೆ ಅಂತ. ಅವರು ಎಷ್ಟು ದೊಡ್ಡದಾಗಿ ತೊಗೊಂಡಿಲ್ಲ. ಅವ್ರು ಹೇಳ್ತಾರೆ ಧನರಾಜ್ ಅವರು, ನಾನು ಇಷ್ಟೆಲ್ಲ ಮಾತಾಡಿದ್ರು ನನಗೆ ಗೊತ್ತಿಲ್ಲ ಅಂತ. ಬಟ್ ಸ್ಟಿಲ್ ಚೆನ್ನಾಗಿ ಆಡಿದ್ರು ಬೇರೆ ಅವರು. ಓಕೆ, ಇದೆಲ್ಲ ಆದಮೇಲೆ ಅವರು ಉಗ್ರ ಮಂಜವರು ಇಷ್ಟೆಲ್ಲ ಮಾತಾಡಬಾರ್ದಿತ್ತು ವಿಕ್ರಮರನ್ನ ಅಂತ ಬೇಜಾರಾದರು. ಅದೆಲ್ಲ ಓಕೆ, ಇಟ್ಸ್ ಎ ಟಾಸ್ಕ್. ಆಮೇಲೆಲ್ಲ ಚೆನ್ನಾಗೇ ಆಗ್ತಾರೆ. ಓಕೆನಾ? ಇಷ್ಟೇ ನಡೆದಿದ್ದು. ಇಷ್ಟು ಹೇಳಿ ನನ್ನ ವಿಡಿಯೋನ ಮುಗಿಸ್ತಾಯಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್.